ಇದು ಸತ್ಯಭಾಮ ಸಂಚಿಕೆ 14. ಸತ್ಯಜಿತ್ ಬಗ್ಗೆ ನಮಗೆ ಒಳ್ಳೆ ಅಭಿಪ್ರಾಯನೇ. ಅವನಿಗೆ ಕುಟುಂಬದ ಮೇಲಿರುವ ಪ್ರೀತಿ ನಮ್ಗೆ ಗೊತ್ತು. ನಮ್ಮ ಮಗಳನ್ನು ಅವನು ಚೆನ್ನಾಗಿ ನೋಡಿಕೊಳ್ಳುವನು ಎಂಬ ನಂಬಿಕೆಯೂ ಇದೆ ನಮಗೆ. ಆದರೆ ಈ ವಿಷಯದಲ್ಲಿ ನಿರ್ಧಾರ ತಗೋಬೇಕಾಗಿರೋದು ಭಾಮ ಮತ್ತು ಭವಿಷ್ ಎಂದರು ರಾಮಕೃಷ್ಣರವರು. ಅಷ್ಟರಲ್ಲಿ ಭವಿಷ್ ಅವರಿಗೆ ಕರೆ ಮಾಡಿದ. ಸ್ವಲ್ಪ ದೂರ ಹೋಗಿ ಅವನ ಜೊತೆ ಮಾತನಾಡಿ ಬಂದವರು ಅಣ್ಣನಿನೊಟ್ಟಿಗೆ ಮಾತಾಡಬೇಕಂತೆ ಎಂದು ಭಾಮಳ ಕೈಗೆ ಮೊಬೈಲ್ ಕೊಟ್ಟರು. ಸ್ವಲ್ಪ ದೂರ ಹೋದವಳು, ಅಣ್ಣ ನಿನ್ನ ಮದುವೆಯೊಟ್ಟಿಗೆ ನನ್ನ ಮದುವೆ ಸಹ ಪ್ಲ್ಯಾನ್ ಮಾಡ್ತಿದ್ದಾರಿಬ್ರು ಎಂದಳು ಬೇಸರದಿಂದ. ಸಣ್ಣ ಪಾಪು, ನೀನು ಈ ಅಣ್ಣ ಹೇಳಿದ್ದು ಕೇಳ್ತೀಯಲ್ಲ? ನನಗೆ ಮತ್ತು ನಿನ್ನ ಅತ್ತಿಗೆಗೆ ತೋರಿತು ನಿನ್ನ ಮತ್ತು ಸತ್ಯಜಿತ್ ಜೋಡಿ ಚಂದ ಅಂತ, ನಿಮ್ಮಿಬ್ಬರ ನಡುವೆ ಹೊಂದಾಣಿಕೆ ಇರ್ತದೆ ಅಂತ. ನಾವೇ ಅಪ್ಪ ಅಮ್ಮನಿಗೆ ನಿಮ್ಮ ಮದುವೆ ವಿಷಯ ಹೇಳಿದ್ದು ಸಹ. ನೀನು ಹೇಳಿದ್ದ ಎಂತಕ್ಕೆ? ಯಾವಾಗಾದರೂ ಸಹ ನೀನು ಮದುವೆ ಆಗಬೇಕಲ್ಲ. ಯಾರೋ ಗುರ್ತ ಇಲ್ಲದವರನ್ನು ನೀನು ಮದುವೆ ಆಗೋದಕ್ಕಿಂತ ಸ್ಫೂರ್ತಿ ಅಣ್ಣನನ್ನು ಎಂತಕ್ಕೆ ಮದುವೆ ಆಗಬಾರ್ದು? ಅವ ತುಂಬ ಒಳ್ಳೆ ಹುಡುಗ, ಆಫೀಸ್ ವಿಷಯದಲ್ಲಿ ಸ್ಟ್ರಿಕ್ಟ್, ಯಾರ ಹತ್ರ ಸಹ ಹೆಚ್ಚು ಮಾತಾಡೋದಿಲ್ಲ. ಮನೆ ಕುಟುಂಬ ಹೇಳಿದರೆ ತುಂಬ ಇಷ್ಟ, ಸ್ಫೂರ್ತಿ ಹೇಳಿದರೆ ಜೀವ. ಅವ ನಿನ್ನನ್ನು ಸಹ ಸರಿಯಾಗಿ ನೋಡಿಕೊಳ್ತಾನೆ ಅಂತ ತೋರಿತು ನನಗೆ. ನಿನಗೆ ನನ್ನ ಮೇಲೆ ವಿಶ್ವಾಸ ಉಂಟಲ್ಲ? ಉಂಟು. ಆದರೆ ಎಂತ ಗೊತ್ತುಂಟ, ಇಷ್ಟು ಬೇಗ ಮದುವೆ? ಬೇಗ ಅಲ್ಲ ಸಣ್ಣ ಪಾಪು, ನಾನು ಬಂದ ಮೇಲೆ ನಿನ್ನ ಮದುವೆ. ಹೇಳು, ಈ ಅಣ್ಣ ಹೇಳಿದರೆ ಕೇಳ್ತೀಯಲ್ಲ? ಈ ಮದುವೆಗೆ ಓಕೆ ಹೇಳ್ತೀಯಲ್ಲ ಎಂದಾಗ, ಆಯಿತು ನಿನ್ನ ಮಾತನ್ನು ಕೇಳ್ತೇನೆ ಎಂದವಳು ಕರೆ ಸ್ಥಗಿತಗೊಳಿಸಿದಳು. ನನಗೆ ಆ ಮಂಗನ ಇಷ್ಟ ಇಲ್ಲ. ಅವ ಜೋರಿದ್ದಾನೆ, ಯಾವಾಗ ಸಹ ಅವನ ಮುಖ ಅಂತ ಇರ್ತದೆ. ಅವನಿಗೆ ನಗಡ್ಲಿಕ್ಕೆ ಸಹ ಗೊತ್ತಿಲ್ಲ. ನಾನು ಈ ಮದುವೆಗೆ ಒಪ್ತೇನೆ, ಇಲ್ಲದಿದ್ದರೆ ಎಲ್ಲರಿಗೆ ಸಹ ಬೇಜಾರಾಗ್ತದಲ್ಲ. ಮತ್ತು ನನ್ನಿಂದ ಅಣ್ಣ ಅತ್ತಿಗೆ ಮದುವೆ ಕ್ಯಾನ್ಸಲ್ ಆಗೋದು ಬೇಡ. ಅತ್ತಿಗೆ ಒಳ್ಳೆಯವರು, ಈ ಮಂಗಣ್ಣ ಮಾತ್ರ ಹೀಗೆ ಎಂದುಕೊಂಡವಳು ಎಲ್ಲರೂ ಇರುವಲ್ಲಿಗೆ ಬಂದು ತನಗೆ ಈ ಮದುವೆಗೆ ಒಪ್ಪಿಗೆ ಇದೆ ಎಂದಳು. ಸತ್ಯಜಿತ್ ಸ್ಫೂರ್ತಿಗೆ ಕರೆ ಮಾಡಿದವ, ನೀನು ನನಗೋಸ್ಕರ ನೋಡಿರೋ ಹುಡುಗಿ ಯಾರು ಅಮ್ಮು ಎಂದು ಕೇಳಿದ. ನಿನಗೆ ಗೊತ್ತಿರುವ ಹುಡುಗಿ ಅಣ್ಣ, ಭವಿಷ್ ತಂಗಿ ಭಾಮ, ನಿನ್ನ ಫೈಟಿಂಗ್ ಪಾರ್ಟ್ನರ್ ಎಂದು ನಕ್ಕಳು. ತನ್ನ ತಂಗಿಗೆ ಮಾತು ಕೊಟ್ಟಿದ್ದಾನಲ್ಲವೇ, ಅವಳು ತೋರಿಸಿದ ಹುಡುಗಿಯನ್ನೇ ಮದುವೆಯಾಗುವೆನೆಂದು. ಈಗ ಮಾತಿಗೆ ತಪ್ಪಲಾಗದೆ ತನಗೂ ಈ ಮದುವೆಗೆ ಒಪ್ಪಿಗೆ ಇದೆ ಎಂದ. ಮನೆಯವರಿಗೆಲ್ಲ ಇಬ್ಬರು ಮದುವೆಗೆ ಸಮ್ಮತಿಸಿದ್ದು ಖುಷಿಯಾಗಿತ್ತು. ಸತ್ಯ, ಭಾಮ, ನೀವಿಬ್ಬರು ಏನಾದರೂ ಮಾತಾಡಬೇಕು ಅಂತ ಇದ್ದರೆ ಮಾತಾಡಿ ಹೋಗಿ ಎಂದರು ರಾಮಕೃಷ್ಣರವರು. ಇಬ್ಬರೂ ಸರಿ ಎಂದು ಮನೆ ಟೆರೆಸ್ನತ್ತ ನಡೆದಿದ್ದರು. ನೀನು ತೋರಿಸಿದ ಹುಡುಗಿಯನ್ನು ಮದುವೆ ಆಗುವೆ ಎಂದು ತಂಗಿಗೆ ಮಾತು ಕೊಟ್ಟಿದ್ದಾನವ. ಆದರೆ ಆ ಹುಡುಗಿ ಭಾಮ ಆಗಿರಬಹುದು ಎಂದು ಅವನು ಕನಸಿನಲ್ಲಿಯೂ ಎಣಿಸಿರಲಿಲ್ಲ. ತನಗಾಗಿ ತಂಗಿ ಆರಿಸಿದ ಹುಡುಗಿ ಅವಳೇ ಎಂದು ತಿಳಿದಾಗ ಭಾಮಳಿಗೆ ತನ್ನನ್ನು ಕಂಡರೆ ಆಗುವುದಿಲ್ಲ, ಅವಳು ಈ ಮದುವೆಗೆ ಸಮ್ಮತಿಸಲಾರಳು ಎಂದುಕೊಂಡಿದ್ದ. ಆದರೆ ಅವಳು ಮದುವೆಗೆ ಸಮ್ಮತಿ ನೀಡಿದಾಗ ಅವಳ ಮೇಲೆ ಕೋಪ ಬಂದಿತ್ತವನಿಗೆ. ಅವನ ನಿರೀಕ್ಷೆ ಹುಸಿಯಾಯಿತು. ಅವಳ ತಂಟೆಗೆ ಹೋಗಬಾರದು ಎಂದುಕೊಂಡಿದ್ದನವ. ಆ ನಿರ್ಧಾರವೀಗ ತಲೆಗೆಳಗಾಯಿತು. ಅವಳ ಮೇಲೆ ತನ್ನ ಕೋಪ ಪ್ರದರ್ಶಿಸುವ ಸಮಯಕ್ಕಾಗಿ ಕಾಯುತ್ತಿರುವಾಗಲೇ ಇಬ್ಬರು ವೈಯಕ್ತಿಕವಾಗಿ ಮಾತನಾಡುವುದಾದರೆ ಮಾತನಾಡಿ ಎಂದು ಮನೆಯವರು ಹೇಳಿದ್ದು. ಹುಡುಕುತ್ತಿದ್ದ ಬಳ್ಳಿ ಕಾಲಿಗೆ ಸುತ್ತಿಕೊಂಡಂತಾಯಿತು ಅವನ ಸ್ಥಿತಿ. ಮನೆಯ ಟೆರೆಸಿನ ಮೇಲೆ ನಿಂತಿದ್ದವನ ಬಳಿ ಬಂದಳು ಭಾಮ. ಅವಳಿಗೂ ಅವನನ್ನು ಮದುವೆಯಾಗುವ ಇಚ್ಛೆ ಏನೂ ಇರಲಿಲ್ಲ. ಅವನ ಬಗ್ಗೆ, ಅವನ ಕೋಪದ ಬಗ್ಗೆ ಚೆನ್ನಾಗಿ ಬಲ್ಲವಳು. ಅವನನ್ನು ಮದುವೆಯಾಗಲು ಬಯಸುವಳೆ. ತನ್ನ ಅಣ್ಣನಿಗೋಸ್ಕರ ಸತ್ಯಜಿತನು ಮದುವೆಯಾಗಲು ಒಪ್ಪಿದ್ದಳಷ್ಟೇ. ಈ ಮಂಗಣ್ಣ ಆಚೆ ಮುಖ ಮಾಡಿ ನಿಂತರೆ ನಾನಿವನ ಬೆನ್ನು ನೋಡಿ ಮಾತಾಡುವುದಾ ಎಂದುಕೊಂಡವಳೆ ಗಂಟಲು ಸರಿಪಡಿಸುವಂತೆ ಎಂದಳು. ಎಷ್ಟು ದಿನದಿಂದ ಕಾಯ್ತಿದ್ದೆ ನನ್ನನ್ನು ಮದುವೆಯಾಗಬೇಕು ಅಂತ. ಅವತ್ತು ನನ್ನ ಹೆಂಡತಿ ಆಗುವ ಯೋಗ್ಯತೆ ನಿನಗೆಲ್ಲ ಅಂದಿದ್ದಕ್ಕೆ ಏನಂದೆ ನೀನು? ನಿನ್ನ ಗಂಡನಾಗುವ ಭಾಗ್ಯ ನನಗೆಲ್ಲ ಅಂತ ತಾನೆ. ಇವಾಗ ಆ ಭಾಗ್ಯ ನಂಗಿದೆಯಾ ಎಂದ ವ್ಯಂಗ್ಯವಾಗಿ. ಎಂತ ಮಾತಾಡ್ತಿದ್ದಿ ಮಾರೆ, ನನಗೆಂತ ನಿನ್ನನ್ನು ಮದುವೆ ಆಗೋ ಆಸೆ ಇರಲಿಲ್ಲ ಎಂದವಳನ್ನು ತಡೆದವ. ನಿನ್ನ ನಾಟಕ ಸಾಕು. ನನ್ನಂಥ ಹ್ಯಾಂಡ್ಸಮ್ ಹುಡುಗನ ಹೆಂಡತಿ ಆಗಬೇಕು ಅಂತ ನೀನು ಕಾಯ್ತಿದ್ದೆ ಅಂತ ನಂಗೆ ಗೊತ್ತು ಕಣೆ. ನನ್ನ ಜೊತೆ ಜಗಳ ಆಡ್ತಿದ್ದದು ಕೂಡ ನನ್ನ ಅಟೆನ್ಷನ್ಗೋಸ್ಕರ ತಾನೆ. ನನಗೇನು ಗೊತ್ತಾಗಲ್ಲ ಅಂದ್ಕೊಂಡ್ಯಾ? ನನ್ನ ಬ್ರೈನ್ ಕೂಡ ಸ್ಟ್ರಾಂಗ್ ಇದೆ ಎಂದವನ ಮಾತಲ್ಲಿದ್ದ ಗತ್ತು ಅವಳನ್ನು ಕೆಣಕಿತು. ಒಮ್ಮೆ ಸುತ್ತಲೂ ನೋಡಿದಳು, ಏನೋ ಹುಡುಕುವಂತೆ. ಏನು ಹುಡುಕ್ತಿದ್ಯಾ ಎಂದು ಕೇಳಿದವನಿಗೆ, ಇಲ್ಲಿ ಹ್ಯಾಂಡ್ಸಮ್ ಹುಡುಗ ಯಾರಿದ್ದಾರೆ ಅಂತ ನೋಡ್ತಿದ್ದೆ, ಯಾರೂ ಸಹ ಕಾಣಲಿಲ್ಲ ನನಗೆ ಎಂದು ಉತ್ತರಿಸಿದವಳೆ. ನಿನ್ನ ಟೆನ್ಷನಿಂದ ನಂಗೆ ಎಂತ ಮಾಡಲಿಕ್ಕುಂಟು ಮಾರೆ. ಚಂದದ ಹುಡುಗ ನೀನೊಬ್ಬನೇವ ಈ ಲೋಕದಲ್ಲಿರುವುದು. ನಾನು ಕಲಿತ ಶಾಲೆಯಲ್ಲಿ, ಕಾಲೇಜಲ್ಲಿ ಎಷ್ಟು ಚಂದ ಹುಡುಗರಿದ್ದರು ಗೊತ್ತುಂಟ. ನಮ್ಮ ಊರಿನಲ್ಲಿ ಚಂದದ ಹುಡುಗರಿಗೆ ಕಮ್ಮಿ ಏನಿಲ್ಲ ಆಯಿತಾ. ನಿನಗೆ ನೀನೇ ಚಂದ ಅಂತ ಬಡಾಯಿ ಬಿಡುವುದನ್ನು ನಿಲ್ಲಿಸು ಮೊದಲು. ನೀನು ಕನ್ನಡಿ ನೋಡುವುದಿಲ್ಲನಾ ಎಂದವಳು ನಗುತ್ತಿದ್ದರೆ ಅವಳ ಮಾತಿಗೆ ಕೋಪಗೊಂಡವನ ಕೈ ಮುಷ್ಟಿ ಬಿಗಿಯಿತು.
ಹೇ ಕಾಡಮ್ಮ, ಮರೆಯದೇ ಇರಲಿ, ನಿನ್ನ ಗಂಡ ಆಗೋನು ನಾನು. ನೀನು ಅಲ್ಲ, ನೀವು ಅಂತ ಕರಿ ಎಂದು ಬೆರಳು ತೋರಿಸಿ ನುಡಿದವನಿಗೆ, ಮದುವೆ ಆದ ಮೇಲೆ ನೋಡುವ ಮರೆ, ಅದುವರೆಗೆ ನೀನಂತ ಕರೆಯೋದು ನಾನು. ಆಫೀಸಲ್ಲಿ ಸರ್ ಅಂತ ಕರಿತೇನಾಯ್ತಾ? ನಿನ್ನನ್ನು ಹೆದರಿ ಅಂತಲ್ಲ, ನಿನ್ನ ಸ್ಥಾನಕ್ಕೆ ಗೌರವ ಕೊಡೋದಾಯ್ತಾ ಎಂದಳು. ಇಲ್ಲಿ ತನಕ ಯಾವ ಹುಡುಗಿಯೂ ಅವನ ಬಳಿ ಈ ರೀತಿ ಗರ್ವದಿಂದ ಮಾತನಾಡಿಸಿರಲಿಲ್ಲ. ಅವಳ ಮಾತುಗಳು ಕೇಳಿ ಕೋಪ ಬಂದಿತ್ತವನಿಗೆ. ನಿಂಗೆ ನನ್ನನ್ನು ಕಂಡ್ರೆ ಆಗೋದಿಲ್ಲಲ್ಲ, ಮತ್ತೆಂತಕ್ಕೆ ನೀನು ಮದುವೆಗೆ ಒಪ್ಪಿತು? ನಿಂಗೆ ಹೇಳ್ಬೋದಿತ್ತಲ್ಲ ನನಗೆ ಇವಳು ಇಷ್ಟ ಇಲ್ಲ ಅಂತ. ನಿನಗೆ ನನ್ನ ಹತ್ರ ಲವ್ ಆಗಲಿಲ್ಲಲ್ಲ ಎಂದು ಕಣ್ಣು ಹೊಡೆದಳು. ಅವಳ 2 ತೋಳುಗಳನ್ನು ಬಲವಾಗಿ ಹಿಡಿದವನು, ಏನಂದೆ? ನಿನ್ನ ಮೇಲೆ ಲವ್ವಾ? ನೋವೇ. ನಾನು ನನ್ನ ತಂಗಿಗೋಸ್ಕರ ನಿನ್ನನ್ನು ಮದುವೆ ಆಗ್ತಿದ್ದೀನಿ ಅಷ್ಟೇ. ನನಗೆ ನಿನ್ನ ಮೇಲೆ ಪ್ರೀತಿ ಇದೆ ಎಂಬ ಭ್ರಮೆಯಲ್ಲಿ ಬದುಕಬೇಡ, ತಿಳಿತಾ ಎಂದವನ ಕಣ್ಣುಗಳು ಅದಾಗಲೇ ಕೆಂಬಣ್ಣಕ್ಕೆ ತಿರುಗಿದವು. ನಾನು ಸಹ ಹಾಗೆಯ, ನನ್ನ ಅಣ್ಣ ಹೇಳಿದ ಅಂತ ಈ ಮದುವೆಗೆ ಒಪ್ಪಿದ್ದು ಎಂದವಳು. ಕೈ ನೋವಾಗ್ತಾ ಉಂಟು ಮಾರೆ ಎಂದಳು. ತಕ್ಷಣ ತನ್ನ ಹಿಡಿತದಿಂದ ಅವಳ ತೋಳುಗಳನ್ನು ಬಿಟ್ಟವನು, ನೋಡು, ಮದುವೆ ಆದರೂ ನನ್ನ ಹೆಂಡತಿ ಅಂತ ನನ್ನ ಮೇಲೆ ಹಕ್ಕು ಚಲಾಯಿಸಲು ಬರಬೇಡ ಎಂದ. ನೀನು ಸಹ ಹಾಗೆಯ, ಗಂಡ ಅಂತ ನನ್ನನ್ನು ಕಂಟ್ರೋಲ್ ಮಾಡಲಿಕ್ಕೆ ಬರಬೇಡ. ಹಾಗೆ ನಿನ್ನ ಈ ಲೋಕಲ್ ಲ್ಯಾಂಗ್ವೇಜ್ ಸ್ವಲ್ಪ ಸರಿ ಮಾಡ್ಕೊ. ಮದುವೆ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಕಸಿನ್ಸ್ ಎಲ್ಲ ಇರ್ತಾರೆ, ಅವರ ಮುಂದೆ ನನ್ನ ಮರ್ಯಾದೆ ತೆಗಿಬೇಡ. ನೀನು ನಿನ್ನ ಊರಿನ ಕನ್ನಡ ಮಾತಾಡೋದಿಲ್ಲನಾ? ಹಾಗೆ ನಾನು ಸಹ ನಮ್ಮ ಊರಿನ ಕನ್ನಡ ಮಾತಾಡ್ತೇನೆ. ಅದರಲ್ಲೆಂತ ಉಂಟು ಮರ್ಯಾದೆ ಹೋಗಲಿಕ್ಕೆ? ಮತ್ತು ನೀನುಂಟಲ್ಲ, ಮದುವೆ ದಿನ ಮುಖ ಅಂತ ಇಡಬೇಡ, ಸ್ವಲ್ಪ ನೆಗಾಡಾಯ್ತಾ? ನೆಗಾಡಲಿಕ್ಕೆ ಗೊತ್ತಿಲ್ಲದವನನ್ನು ಮದುವೆ ಆಗಿದೆಯಾ? ಮಿಲಿಟರಿ ಅವನ ಹಾಗೆ ಸ್ಟ್ರಿಕ್ಟ್ ಇದ್ದಾನೆ ಹುಡುಗ ಅಂತ ನನ್ನ ಫ್ರೆಂಡ್ಸ್ ನನಗೆ ತಮಾಷೆ ಮಾಡ್ತಾರೆ ಮತ್ತೆ ಎಂದಳು. ಸಾಕು, ಮುಚ್ಚು ಬಾಯಿ ಎಂದು ಗದರಿದ. ಬಾಯಿ ಮುಚ್ಚಿ ಮಾತಾಡಲಿಕ್ಕೆ ನನಗೆ ಗೊತ್ತಿಲ್ಲನಾ? ಬಾ ಕೆಳಗೆ ಹೋಗುವ, ಇಷ್ಟು ಸಮಯ ಎಂತ ಮಾತಾಡ್ತಿದ್ರು ಅಂತ ನೆನೆಸ್ತಾರೆ ಎಲ್ಲರೂ ಎಂದವಳು ಮುಂದೆ ಹೋದರೆ ಅವಳ ಕೈ ಹಿಡಿದು ಎಳೆದನವ ತಾನು ಮುಂದೆ ಹೋಗಬೇಕೆಂದು. ಆದರೆ ಅವನು ಎಳೆದರ ಬಸಕ್ಕೆ ಅವಳು ಅವನ ಸನಿಹ ಬಂದಳು. ಕಣ್ಣುಗಳೆರಡು ಬೆರೆತರೆ ಇಷ್ಟು ಹೊತ್ತು ಜಗಳವಾಡಿದ್ದು ನಾವಲ್ಲ ಎಂದು ಇಬ್ಬರು ಮೌನವಾದರು. ಪಟಪಟನೆ ಬಡಿಯುತ್ತಿರುವ ಕಣ್ರೆಪ್ಪೆಗಳನ್ನು ನೋಡುತ್ತಾ ಕಳೆದು ಹೋದನವ. ಇನ್ನು ಅವಳು ಇದೇ ಮೊದಲು ಒಬ್ಬ ಪುರುಷನ ಇಷ್ಟು ಸನಿಹ ನಿಂತಿರುವುದಕ್ಕಾಗಿ ಏರುಪೇರಾಗಿದ್ದ ಹೃದಯ ಬಡಿತವನ್ನು ಸಂಭಾಳಿಸುತ್ತಿದ್ದಳು. ಅಷ್ಟರಲ್ಲಿ ಅವನ ಮೊಬೈಲ್ ರಿಂಗ್ ಅನಿಸಿತು. ಇಬ್ಬರೂ ಇಹಕ್ಕೆ ಮರಳಿದರು. ಅವನು ಕರೆ ಸ್ವೀಕರಿಸಿ ಮಾತನಾಡಿದರೆ ಅವಳು ಕೆಳಗಿಳಿದು ಹೋದಳು. ಮೊದಲ ಅಜ್ಜಿಯೊಟ್ಟಿಗೆ ಸೀರಿಯಲ್ ನೋಡುವಾಗ ಹುಡುಗ ಹುಡುಗಿ ಹತ್ತಿರ ನಿಂತ ಸೀನ್ ಬರುವಾಗ ಎಷ್ಟು ಹೊತ್ತು ನೋಡ್ತಾರಪ್ಪ ಇಬ್ಬರು, ಇದೆಲ್ಲ ಓವರ್ ಅಲ್ಲ ಅಂತ ನೆನೆಸ್ತಿದ್ದೆ. ಆದರೆ ಇವತ್ತು ನಾನು ಮಾಡಿದ್ದೆಂತ? ಅವನಷ್ಟು ಹತ್ತಿರ ಇರುವಾಗ ನನ್ನ ಎದೆ ಬಡಿತ ಸೌಂಡ್ ಬಾಕ್ಸಿನ ಹಾಗೆ ಜೋರಾಯಿತು. ಅಬ್ಬಾ, ಫೋನ್ ಬಂದಿದ್ದೊಳ್ಳೆ ಆಯಿತು. ಇಲ್ಲದಿದ್ದರೆ ಅವ ನನಗೆ ತಮಾಷೆ ಮಾಡ್ತಿದ್ದ. ತಮಾಷೆ ಮಾಡಿದರೆ ನಾನು ಸಹ ಅವನಿಗೆ ತಮಾಷೆ ಮಾಡ್ತಿದ್ದೆ. ಅವ ಸಹ ನನ್ನನ್ನೇ ನೋಡ್ತಿದ್ದಲ್ಲ, ನಾನಷ್ಟು ಚಂದ ಇದ್ದೇನಾ ಎಂದುಕೊಂಡು ನಕ್ಕವಳು. ಎಲ್ಲರೂ ಇರುವಲ್ಲಿಗೆ ಬಂದಾಗ ಅವಳ ನಗು ಹಾಗೂ ನಾಚಿಕೆಯನ್ನು ನೋಡಿದವರು ಇಬ್ಬರ ನಡುವೆ ಒಳ್ಳೆ ಹೊಂದಾಣಿಕೆ ಇದೆ, ಪ್ರೀತಿಸಲು ಶುರು ಮಾಡಿದ್ದಾರೆ ಎಂದುಕೊಂಡರು. ಮುಂದುವರಿಯುವುದು